ಯಾರು ಕಳ್ರು ಬಂದ್ರಪ್ಪ? ನೋಡ್ದಂಗೆ ಎತ್ಗಳನ್ನ ಹಂಗೆ ಬಿಟ್ಬಿಟ್ಟು ಬರ್ಬೇಕಾಗಿತ್ತು. ಈಗ ಇಲ್ಲಿಂದ ಹೊಂಟ್ಬಿಡು. ನೀನ್ ಬಿಟ್ಟು ಹೋಗೋದಾ? ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನೀನು ಹೋಗೋ ಗಂಟ ನಾನು ಇಲ್ಲೇ ಕೂತಿದ್ದು ಆಮ್ಯಾಕೆ ಅವ್ರ ದಿಕ್ಕು ತಪ್ಪಿಸಿ ಎದ್ದು ಬರ್ತೀನಿ. ನಾನು ಹೋಗಕ್ಕಿಲ್ಲ. ನಾನು ನಿನ್ಬಿಟ್ಟು ಹೋಗಕ್ಕಿಲ್ಲ. ಅವೆಲ್ಲ ಆಗಕ್ಕಿಲ್ಲ. ಹೋಗೋದ್ಮ್ಯಾಕೆ ಹೋಗ್ಬೇಕು. ನಿಂಗೆ ನನ್ನ ಮ್ಯಾಕ ಆಣೆ ಇಟ್ಟಿವ್ನಿ. ಹೋಗು ಹೋಗು. ಹೋಗ್ತಿದ್ರೆ ನನ್ನ ಆಣೆ ಹಾಕಿ ಹೋಗು. ಯಾರು ಅಂತ ಗೊತ್ತಾಗ್ಲಿವಲ್ಲ. ಈ ಕಡೆ ನೋಡೋ ಸದ್ದಾಯ್ತೈತೆ. ನಮ್ ಸಾಹುಕಾರ ಮನೆ ಅಟ್ಟಿ ಹಸನೆ ಕದ್ದೆಷ್ಟು ಧೈರ್ಯ ಬಂದ್ಬಿಡೈತೆ ಅವ್ರಿಗೆ. ಯಾರಲ್ಲ ಅದು? ಯಾರೋ ಇದಾರ ಕಂಡ್ಲ ಇಲ್ಲೇ. ಯಾರಲ್ಲ ಅದು? ಅಲ್ಲಿದ್ದಾನೆ ಕಂಡ್ರ. ನಮ್ಮ ಮಗನ ಸಾಹುಕಾರ ಮನೆಲ್ಲ ಗದ್ದೆಗೆ ಬಂದಿದ್ಯಾ? ಸಾಹುಕಾರ ಬರ್ಲಿ ನಿಂಗೆ ಹಬ್ಬ ಮಾಡ್ತೀನಿ ನಿಂಗೆ. ಮಗನ ಇವತ್ತಿನ ಮನುಷ್ಯ ಅಂತ ಅನ್ಕೊಂಡಿದ್ದೆ ಇಂಥವ್ರಿಗೆ ಕೆಲಸನ ಮಾಡೋದು. ಸಾಹುಕಾರ ಮನೆಲ್ಲ ಗದ್ದೆಗೆ ಏನ್ ನಡೀತೈತೆ ಇಲ್ಲಿ? ಏನು ಇವನ್ ಕತೆ? ಸಾಹುಕಾರ ಈ ನನ್ನ ಮಗ ನಮ್ಮ ಕೊಡ್ಕೆದಾಗ ಇವನ ಈ ಕುಂಟ್ ನನ್ನ ಮಗ ಕದ್ದ. ಹ್ಞೂ ಸಾಹುಕಾರ, ಈ ಕುಂಟ್ ನನ್ನ ಮಗ. ಹೋಳಿಗೆ ಊಟದ ರುಚಿ ತೋರಿಸ್ತೀವಿ. ಹಂಗ ನೋಡಿ ಹಂಗ ಮಾತಾಡಿದ್ದೆ ಮಾಡಿಲ್ಲ ಬುದ್ಧಿ.
ಉಪವಾಸ ಸತ್ತೋಯ್ತಾವೆ ಸಾಹೇಬ್ರ, ನನ್ ಬಿಟ್ಬಿಡಿ ಸಾಹೇಬ್ರ. ಕಳ್ತನ ಮಾಡ್ಬೇಕಾರೆ ಹೆಂಡತಿ ಮಕ್ಕಳು ಅಂತ ಗೊತ್ತಿಲ್ವೇನೋ? ಎಲ್ಲ ಬಿದ್ದು ಬಿಡಿ, ಹೆಂಡತಿ ಮಕ್ಕಳೆಲ್ಲ ಮಾಡ್ಬಿಡು. ಹಂಗೇನು ಮಾಡ್ಬಿಡಿ ಸಾಹೇಬ್ರ, ನಾನೇನು ತಪ್ಪು ಮಾಡ್ಲಿಲ್ಲ ಸಾಹೇಬ್ರ, ನನ್ ಬಿಟ್ಬಿಡಿ ಸಾಹೇಬ್ರ. ನೀವರ ಹೊಸಿ ಹೇಳಿ ಸಾಹೇಬ್ರ ಅವ್ರಿಗೆ, ನಾನೇನು ತಪ್ಪು ಮಾಡ್ಲಿಲ್ಲ ಸಾಹೇಬ್ರ. ಮನೆಯಾಗೆ ಸಣ್ಣ ಸಣ್ಣ ಐಕಳವೆ. ಸಾಹೇಬ್ರೆ, ನಮ್ಮಪ್ಪ ಅಪ್ಪ ಅಮ್ಮ ಅಪ್ಪ ಈಗ ಮಕ್ಕ ತಿರ್ಗಿಸ್ಕೊಂಡ್ರೆ ಏನ್ ಪ್ರಯೋಜನ? ಸಗಣಿ ತಿನ್ನೋ ಕೆಲಸ ಮಾಡೋ ಮೊದಲು ಒಂದಪ್ಪನ ನಮ್ಗಳಿಗೆ ಗೆತ್ತಿ ಆಗ್ಲಿಲ್ವ ನಿಂಗೆ? ಅಪ್ಪ, ಈಗ ಇದನ್ನೆಲ್ಲ ಮಾತಾಡಿ ಏನ್ ಪ್ರಯೋಜನ? ಮೊದಲು ಅಪ್ಪನ ಇಲ್ಲಿಂದ ಬಿಡ್ಸೋದ್ ನೋಡವ. ಸಾಹೇಬ್ರೆ, ನಮ್ಮಪ್ಪ ಏನು ತೆಪ್ಪು ಮಾಡಿಲ್ಲ. ಅವನು ಕಳ್ತನ ಮಾಡವನೆ. 10,000 10,000 ಕೊಡು, ನಿಮ್ಮ ಅಪ್ಪನ ಬಿಡಿಸ್ಕೊಂಡು ಹೋಗು. 10,000 ನಾವೆಲ್ಲಿಂದ ತರೋದು ಬುದ್ಧಿ? 10,000 ತಂದ್ರೆ ನಿಮ್ಮ ಅಪ್ಪನ ಬಿಡ್ತೀನಿ, ಇಲ್ಲ ಅಂದ್ರೆ 10 ವರ್ಷ ಜೈಲಲ್ಲೇ ಕೊಳಿಬೇಕು. ಯಾಕ್ರ ಏನಾರ ಮಾಡ್ದೆ ಗೋವಿಂದ ಅನ್ಸ್ಬಿಡ್ತೀನಿ. ನಾಟಕ ಸಾಕು ಇಲ್ಲದೆ ಎದ್ದಾಗೆ. ಈಗ ಸಂತೋಷನ ಇಂಥ ಪರಿಸ್ಥಿತಿ ತಂದ್ಬಿಟ್ಟಿದೆ ನೋಡ್ರಿಯಾ? 10,000 ಕೇಳ್ತಾರೆ, ಎಲ್ಲಿಂದ ತಂದ್ಕೊಡ್ಲಿ ನಾನು? ಈಗ ಬಂದಿರೋ ಕಷ್ಟ ಸಾಲದು ಅಂತ ಅದ್ರನಾಗ ಇನ್ನೊಂದು ಕಷ್ಟ ತಂದಿಟ್ಟಿಯಲ್ಲ. ಅನಿವಾರ್ಯ ಏನ್ ಬಂತು ನಿಂಗೆ? ನಂತವನು ಹೇಳ್ಕೊಳ್ದೆ ಇರೋಂತ ವಿಷಯ ಏನದು? ಇಂಥ ಕೆಲಸ ಮಾಡೋ ಮೊದ್ಲು ನಮ್ಮಲ್ಲಿ ಶೋಭನದ ಬಗ್ಗೆ ಒಂದಪ್ಪನು ಯೋಚನೆ ಬರ್ಲಿಲ್ವಾ ನಿಂಗೆ? ನೀನೇನಾದ್ರೂ ಜೈಲಾಗಿರೋ ವಿಷಯ ಗೊತ್ತಾದ್ರೆ ನಮ್ಮಲ್ಲಿ ಶೋಭನೂ ಆಗಕ್ಕಿಲ್ಲ. ಹಾ ಹಾ, ಮಲ್ಲಿ ಸುಮ್ಮನೆ ಆಗಕ್ಕಿಲ್ಲ. ಸುಮ್ಮನೆ ಆಗಕ್ಕಿಲ್ಲ. ಒಂದಪ್ಪ ಬುಡಿ ಅಣ್ಣ, ಜಮೀನ್ದಾರನ ನಾನು ನೋಡ್ಲೇಬೇಕು. ಜಾಸ್ತಿ ಏನ್ ತಗೊಳಕಿಲ್ಲ ಅಣ್ಣ, ದಯವಿಟ್ಟು ಬುಡಿ ಅಣ್ಣ. ಯಾರೋ ಅದು ಈ ಹೊತ್ನಾಗೆ ಒಳಗೆ ಕಳಿಸ್ರಲ್ಲ. ನಾನು ದಣಿ ರಾಜನ ಮಗಳು ಮಲ್ಲಿ, ದಯವಿಟ್ಟು ದಣಿ ನಮ್ಮಪ್ಪನ ಜೈಲಿಂದ ಬಿಡಿಸ್ಬಿಡಿ. ನಮ್ಗೆ ಉಪಕಾರ ಮಾಡ್ದಂಗೆ ಆಯ್ತದೆ. ಹೇಳ್ತಿದ್ಯಾ ನೀನು? ಹೌದು ಶಾಂತ, ಮಲ್ಲಿ ಗಂಡನ ಮನೆಯವರು ಸೋಮ್ನ ಮಾಡ್ಕೋಬೇಕಾದ್ರೆ 10,000 ತಕಂಬ ಅಂದ್ರು. ಎಲ್ಲಿಂದ ತಂದೆ ನಾನು? ಆಯ್ತು, ಅಲ್ಲೇ ಮುಂದೆ ಬಾ. ದಣಿ, ಸಾಯ ಗಂಟ ನಿಮ್ ಉಪಕಾರ ಮರೆಯಕ್ಕಿಲ್ಲ. ನಮ್ಮಪ್ಪನ ದಯವಿಟ್ಟು ಜೈಲಿಂದ ಬಿಡಿಸ್ಬಿಡಿ. ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡಿ ದಣಿ. ಆಯ್ತು, ಕೂತ್ಕೋ. ಅರೆ ಅಲ್ಲೇ ಕೂತ್ಕಂತೀಯ? ಬಾ. ನನ್ನ
ಯಾಕೆ ವಿಶ್ವಾಸ ಇಲ್ವಾ? ನಿಮ್ಮಪ್ಪನ ಬಿಡಿಸೋ ಜವಾಬ್ದಾರಿ ನಂದು. ಪಕ್ಕದಲ್ಲಿ ಕುಂತ್ಕೋ. ಸೇವೆ ಮಾಡು. ಸೇವೆ ಮಾಡಿದ್ರೇನೆ ಕೇಳ ಸಿಗೋದು. ಏನು ಯೋಚನೆ ಮಾಡ್ತಾ ಕುಂತಿದೀಯಾ? ಒತ್ತು ಕಾಲ್ನ. ಯಾಕೆ ಅಪ್ಪನ ಬಿಡ್ಸೋದು ಬೇಡವಾ? ಅವ ಎತ್ಕದಕ್ಕೇನು ಹೋಗಿರ್ಲಿಲ್ಲ. ನನ್ನ ಸೊಬ್ಬಕ್ಕೆ ಮಾತುಕತೆ ಆಡ್ಕೊಂಬರಕ್ಕೆ ಹೋಗಿದ್ರು. ಹಾಗೇನೋ ಆಗಿರ್ಬೇಕು. ಆಟಯ್ಯ ಏನಾಯ್ತು? ಏನೋ ದಣಿ, ನನಗೆ ಗೊತ್ತಿಲ್ಲ. ಆದರೆ ಸಂಸ್ಬಿಡಿ ದಣಿ, ನಾವು ಬರೋರು ಉಪಕಾರ ಮಾಡಿ ನಮ್ಮಪ್ಪನ ಜೈಲಿಂದ ಕೂರಿಸ್ಬಿಡಿ. ನಿಮಗೆ ಪುಣ್ಯ ಬರ್ತದೆ. ಪುಣ್ಯ ಬರುತ್ತೆ ಅಂದ್ರೆ ನಾವು ನಿಂದಿನ್ನು ಸೋಪ್ನ ಆಗಿಲ್ಲ ಅಲ್ಲ? ಹಾಗೈತೆ ದಣಿ, ಆಗ್ತೈತೆ. ಮುಂದಿನ ವಾರನೆಯ ನಮ್ಮಪ್ಪ ಎಲ್ಲ ಮಾತುಕತೆ ಆಡ್ಕೊಂಡು ಬಂದವ್ರೆ. ಅದಕ್ಕೆ ಹೇಳಿದ್ದು ನಮ್ಮಪ್ಪನ ಬಿಡಿಸ್ಬಿಡಿ ಅಂತ. ನಿಮ್ ಕುಂಟಪ್ಪನ ಬಿಡಿಸುವ? ಯಾಕಂಗೆ ಎದರ್ಕ ಸಾಹಿತ್ಯ? ಏನು ಮಾಡೋಕ್ಕಿಲ್ಲ. ನಿಮ್ಮ ಅಪ್ಪನ ಬಿಡ್ಸೋದು ಬೇಡವಾ? ಬಿಡಿಸ್ಬೇಕು. ಆದ್ರೆ ನೀನು ದಮ್ಮಯ್ಯ ನನಗೇನು ಮಾಡಬೇಡಿ. ನನ್ನ ಬಿಟ್ಬಿಡಿದಡಿ. ಇದರಿಂದ ನಿನಗೆ ಫಾಯ್ದೆ. ಅಪ್ಪನ ಬಿಡಿಸ್ತೀನಿ, ನೀನು ಕಷ್ಟನೆಲ್ಲ ಬರೆಯೋದು ಇರು. ಮತ್ತೆ ಅಲೋ ನಿನ್ಸೋ, ಕಿವಿ ಕೇಳವೇನೋ? ಕಿವಿಡ ಏನದೇನೋ? ಯಾಕೆ ರಾಜಣ್ಣ, ಯಾಕೆ ಹಿಂಗ್ ಅಳ್ತಿದ್ಯಾ? ಸಾವುಕಾರ ಮನೆ ಎತ್ಕಲಿ ಅಂತ ಸೇರಿದ್ರ ಏನಾಗಿತ್ತು? ನಾನೇನು ಸತ್ತೋಗಿದ್ದ? ನನಗೆ ಹೇಳಿದ್ರೆ ನಾನು ಕಾಸು ಕೊಡ್ತಿರ್ಲಿಲ್ವಾ? ಆದ್ರೆ ನಾನಿದ್ದ ಮ್ಯಾಲೆ ಮಲ್ಲಿ ಬಗ್ಗೆ ಯೋಚನೆ ಮಾಡಬಾರ್ದು. ಅವ್ರನ್ನ ಎಂತ ಮನೆಗೆ ಕಳಿಸ್ತೀನಿ ಅಂದ್ರೆ ಅವಳು ಮಾರಾಣಿ ಹಂಗೆ ರಾಜ್ಯ ಮಾಡ್ತಾಳಲ್ಲಿ. ಇವತ್ತು ಬಡತನ ನಿನ್ನ ಕೈನಲ್ಲಿ ಕಳ್ತನ ಮಾಡಿಸದೆ, ನಾಳೆ ನಿನ್ನ ಮಗಳ ಕೈನಲ್ಲಿ ಅದು ಏನೇನು ಮಾಡಿಸ್ತದೋ. ಶಾಂತಂ ಪಾಪ, ಶಾಂತಂ ಪಾಪ. ನೋಡು ರಾಜಣ್ಣ,
ಭಗವದ್ಗೀತೆ ಎಷ್ಟು ನಿಜನೋ ನನ್ನ ಮಾತು ಅಷ್ಟೇ ನಿಜ. ಹೊಟ್ಟೆಯೊಳಗೆ ಅರ್ಜುನ್ ರಾಕ್ಷಸ ಕುಣಿಯಕ್ಕೆ ಶುರು ಮಾಡ್ತಾನಲ್ಲ, ಆಗ ಚಂದ್ರನು ಮಲ್ಲಿಗೆ ಇಡ್ಲಿ ತರ ಕಾಣಿಸ್ತಾನೆ. ಹೊಟ್ಟೆಯೊಳಗೆ ತಾಳ ಹಾಕಕ್ಕೆ ಶುರುವಾಯ್ತದಲ್ಲ, ಆಗ ತಪ್ಪು ಕೆಲಸನೂ ಸರಿಯಾಗಿ ಕಾಣಿಸ್ತದೆ. ಎಲ್ಲ ದುಃಖನೂ ದೂರ ಮಾಡ್ಬಿಡ್ತೀನಿ. ನೀನು ಮಲ್ಲಿನ ನನಗೆ ವಹಿಸ್ಬಿಟ್ರೆ ರಾಜಿ, ಕಮ್ಲಿ, ಏ ಮಂಜ, ಅಪ್ಪ ಇಲ್ಲೆಲ್ಲೂ ಯಾರು ಕಾಣ್ತಿಲ್ಲ. ಎಲ್ಲೋಗವ್ರೆ? ಒಂದ್ ಕೆಲ್ಸ ಮಾಡು, ಈ ಕಡೆಗೆ ಹೋಗು, ನಾನು ಇಲ್ಲೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತವ್ವ. ರಾಜಿ, ರಮೇಶಣ್ಣ, ನಮ್ಮ ರಾಜಿ ಕಮ್ಲಿ ಮಂಜಿನ ನೋಡಿದ್ರ? ಒತ್ತರಿಂದ ನೋಡೇ ಇಲ್ಲ. ಯಶೋದವ್ವ, ನನ್ನ ಮಕ್ಕಳನ್ನೆಲ್ಲ ನೋಡಿದ್ರ? ಈ ಕಡೆ ಬಂದಿಲ್ಲ. ಅಲ್ಲಿ ಅಲ್ಲೂ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲೋಗವ್ರ ಏನೋ, ಭಯ ಆಯ್ತೈತೆ. ಇಲ್ಲೂ ಇಲ್ಲ. ಆ ಕಡೆಗೆ ಹೋಗಿ ಹುಡ್ಕೊಂಡು ಬರುವ. ಇಟ್ಟು ತನಕ ಎಲ್ಲೋಗಿದ್ರಿ? ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಅವ್ವ ಎಲ್ಲ ಕೇಳ್ತಾವಳೆ, ಕಿವಿ ಕೇಳ್ಸಕ್ಕಿಲ್ವಾ? ಹೇಳಿ. ಅವ್ವ, ನೀವೆಲ್ಲೋಗಿದ್ರವ್ವ? ಅಪ್ಪ ಎಲ್ಲೋಗವ್ರೆ? ಅಪ್ಪ ಅಪ್ಪಂಗೆ ಹೊಲ್ದಾಗ ಕೆಲಸ ಸಿಕ್ಕೈತಲ್ಲ, ಅದಕ್ಕೆ ಬಿಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಇಲ್ಲಕ್ಕೆ ನೀವೆಲ್ಲೂ ಹೋಗ್ಬಾರ್ದು, ಅಕ್ಕಂತವನೇ ಇರಬೇಕು, ತಿಳಿತಾ? ನಾನು ಇಲ್ಲೇ ಹೋಗಿ ಬರ್ತೀನಿ. ಅವ್ವ, ನೀನು ಹೋಗ್ಬಿಟ್ಟು ಬಾರವ್ವ, ನಾನೆಲ್ಲ ನೋಡ್ಕೊತೀನಿ. ಅದಕ್ಕೆ ಅದಕ್ಕೆ ಏನ್ ತಿನ್ಸಿದ್ರಿ ಮಗಳೇ? ಅದು ಅಕ್ಕ